ಎಲ್ರಿಗೂ ನಮಸ್ತೆ. ಇದನ್ನು ನೋಡಿದರೆ ನಿಜವಾಗ್ಲೂ ಭಯ ಆಗ್ತಿರುವಂತಹ ವಿಡಿಯೋ ಇದು. ಮೊನ್ನೆಯಿಂದ ಇದೆಲ್ಲ ಕಡೆ ವೈರಲ್ ಆಗ್ತಾ ಇದೆ. ನಾವು ಕೂಡ ನೋಡಿದ್ದೇವೆ ಈ ವಿಡಿಯೋವನ್ನು ಯಾವ ರೀತಿ ಇದೆ ಅಂತ ಹೇಳಿ. ನೀರಿನ ರಭಸ ತುಂಬಾ ವೇಗವಾಗಿ ಬರ್ತಾ ಇದೆ. ಮಳೆಗಾಲದ ಸಮಯದಲ್ಲಿ ನಾವು ಟೂರ್ ಹೋಗೋದಾಗಿರ್ಬೋದು, ಎಲ್ಲೆಂದರಲ್ಲಿ ಹೋಗೋದು ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ನೋಡಿ, ಈ ಥರದ್ದೆಲ್ಲ ಆದರೆ ನಿಜವಾಗ್ಲೂ ಇದೊಂದು ಯೋಚನೆ ಮಾಡಲಿಕ್ಕೆ ಆಗದಂತಹ ಕೆಲವೊಂದು ವಿಷಯಗಳು. ಅಲ್ಲಿರುವವರೆಲ್ಲರೂ ಕೂಡ ಅವರನ್ನು ಉಳಿಸಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ. ಅವರಿಗೆ ಏನೆಲ್ಲ ಆಲೋಚನೆಗಳು ಬರ್ತವೆ. ಸೊ ಆ ರೀತಿಯೆಲ್ಲ ಅವರವ್ರನ್ನ ಉಳಿಸಬೇಕು, ಕಾಪಾಡಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಪಾಪ ತುಂಬ ಒದ್ದಾಡ್ತಾ ಇದ್ದಾರೆ ಅವರನ್ನು ಕಾಪಾಡಲಿಕ್ಕೆ. ಹಾಗೆ ನೀರಿನ ರಭಸ ಕೂಡ ಜಾಸ್ತಿ ಆಗ್ತಾನೇ ಉಂಟು. ಅವರಲ್ಲಿ ಕಾಪಾಡಿಕೊಳ್ಳಲಿಕ್ಕೆ ತುಂಬಾ ನೋಡ್ತಾ ಇದ್ದಾರೆ. ಇಬ್ಬರು ಗಂಡಸರಿದ್ದಾರೆ ನೋಡಿ, ಅವರಂತೂ ತಮ್ಮೆಲ್ಲ ಶಕ್ತಿ ಮೀರಿ ಇವರುಗಳನ್ನು ಹಿಡ್ಕೊಳ್ತಾ ಇದ್ದಾರೆ. ಮಕ್ಕಳು ಕೂಡ ಕಾಣ್ತಾ ಇದ್ದಾರೆ, ಹೆಂಗಸರಿದ್ದಾರೆ. ಅವರ ಮನಸ್ಥಿತಿ ಯಾವ ರೀತಿ ಇರಬೇಡ, ಅಲ್ಲಿ ನೀರು ಆ ಥರ ಬರುವಾಗ ಅವರು ಯಾವ ರೀತಿಯೆಲ್ಲ ಯೋಚನೆ ಮಾಡಿರಬೇಡ, ಆ ರೀತಿ ಆಗ್ತಾ ಇರ್ಬೋದು ಅವರಿಗೆ. ಸೊ ನಮಗೆ ಕೂಡ ನೋಡುವಾಗ ಅಷ್ಟೇ ಭಯ ಆಗ್ತಿದೆ. ಒಂದು ಕಡೆ ಪಾಪ ಅಂತ ಅನಿಸ್ತಾ ಇದೆ ನೋಡಿ, ಎಷ್ಟು ಒದ್ದಾಡ್ತಿದ್ದಾರೆ ಅಂತ ಹೇಳಿದ್ರೆ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಮಕ್ಕಳನ್ನು ಕೂಡ ಹಿಡ್ಕೊಳ್ಬೇಕು, ತನ್ನನ್ನು ತಾನು ಕಾಪಾಡಿಕೊಳ್ಬೇಕು, ತನ್ನ ಜೊತೆ ಇರುವವರನ್ನು ಕಾಪಾಡಿಕೊಳ್ಬೇಕು. ನೋಡಿ, ಅವ್ರ ಕಾಲು ಎಷ್ಟು ಗಟ್ಟಿಯಾಗಿ ಊರಿದ್ದಾರೆ. ಅವ್ರ ಕಾಲು ಸ್ವಲ್ಪ ತಪ್ಪಿದ್ರು ಉಳಿದ ಎಲ್ಲರೂ ಕೂಡ ಅವ್ರ ಜೊತೆಯೇ ಹೋಗ್ತಾರೆ. ಸೊ ಹಾಗಾಗಿ ಅವರು ಕೂಡ ತುಂಬ ಒದ್ದಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಕೆಳಗಡೆ ನೀರು ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಿ. ಸೊ ನಿಜವಾಗ್ಲೂ ಇದಂತೂ ತುಂಬಾ ನೋವು ಕೊಡುವಂತಹ ಒಂದು ವಿಷಯ ಅಂತ ಹೇಳ್ಬೋದು. ಎಲ್ಲಿಂದೆಲ್ಲ ನೀರು ಬರ್ತಾ ಇದೆ, ಒಂದೊಂದು ಕಡೆಯಿಂದ ನೀರು ಬರ್ತಾ ಇಲ್ಲ, ಬೇರೆ ಬೇರೆ ಕಡೆಯಿಂದ ನೀರು ಬರ್ತಾ ಇದೆ. ಒಂದು ಕಡೆಯ ನೀರು ಅಂತ ಹೇಳಿದರೆ ಅವರಿಗೆ ಹೇಗಾದರೂ ಏನಾದರೂ ಮಾಡ್ಬೋದು. ಇದು ಎಲ್ಲ ಕಡೆಯಿಂದ ನೀರು ಬರ್ತಾನೆ ಇದೆ. ನಾವು ಈ ಮಳೆಗಾಲದ ಸಮಯದಲ್ಲಿ ನಮಗೆ ಪರಿಚಯ ಇಲ್ಲದ ಜಾಗಕ್ಕಂತೂ ಹೋಗೋದು ತುಂಬ ಕಷ್ಟ. ಯಾಕೆಂತ ಹೇಳಿದ್ರೆ ಇಲ್ಲಿ ನೀರು ಯಾವ ರೀತಿ ಬರ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಕೆಲವೊಂದು ಕಡೆ ಅಣೆಕಟ್ಟು ಇರ್ತದೆ, ಆ ಅಣೆಕಟ್ಟುಗಳನ್ನು ಬಿಡ್ತಾರೆ. ಇನ್ನು ಕೆಲವು ಕಡೆ ಆ ಅಣೆಕಟ್ಟಿನಲ್ಲಿ ನೀರಿನ ರಭಸ ಹೆಚ್ಚಾಗಿ ಅದರಿಂದ ಕೂಡ ನೀರು ಬರ್ತದೆ. ನೋಡಿ ಅವರು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಉಳಿಸ್ಕೊಳ್ಳಿಕ್ಕೆ. ನೋಡಿ ಮಕ್ಕಳನ್ನು ಎತ್ತಿಕೊಂಡಿದ್ದಾರೆ, ಒಂದು ಮಗುನ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಅವರು ಕೂಡ ಏನು ಮಾಡ್ಬೋದು ಅಂತ ಹೇಳಿ ಅವರು ಕೂಡ ನೋಡಿ ಮಾತಾಡ್ತಾ ಇದ್ದಾರೆ, ನಾವು ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬೋದು ಅಂತ. ಅವರು ಇರೋ ಜಾಗದಲ್ಲಿ ಅಂತೂ ಇನ್ನಷ್ಟು ಜಾಸ್ತಿ ನೀರೇ ಕಾಣ್ತಾ ಇದೆ ನಮಗೆ. ಅದನ್ನು ನೋಡ್ತಿರುವಾಗ ನಮಗೇನೆ ಹೆದರಿಕೆ ಆಗ್ತದೆ, ಇನ್ನು ಅವರಿಗೆ ಹೇಗೆ ಆಗಿರಬೇಡ ಅಲ್ಲಿ. ನೋಡಿ ಇವರೆಲ್ಲರೂ ಕೂಡ ಇಲ್ಲಿ ಇನ್ನು ಏನು ಮಾಡ್ಬೋದು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ, ಹೇಗೆ ಉಳಿಸಿಕೊಳ್ಬೋದು ಅವರನ್ನು ಅಂತ ಹೇಳಿ. ನಾನು ಈ ವಿಡಿಯೋ ಹಾಕಿರುವ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಈ ಸಮಯದಲ್ಲಿ ನೋಡಿ ಎಲ್ಲರಿಗೂ ಕೂಡ ನೀರು ನೋಡಲಿಕ್ಕೆ ತುಂಬಾ ಖುಷಿ ಇರ್ತದೆ. ಹಾಗೆ ಆಸೆ ಕೂಡ ಆಗ್ತದೆ ಒಂದು ಸರಿ ಟೂರ್ ಹೋಗಿ ಬರೋಣ ಅಂತೇಳಿ. ಮತ್ತು ಫ್ರೆಂಡ್ಸ್ಗಳೆಲ್ಲ ಜೊತೆ ಸೇರಿಕೊಂಡು ಟೂರ್ ಹೋಗೋದು ಹೀಗೆಲ್ಲ ಮಾಡ್ತೇವೆ. ಸೊ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡುವ. ಈ ಥರ ಎಲ್ಲ ಆದರೆ ನೋಡಿ ತುಂಬಾ ಅದು ಮನಸ್ಸಿಗೆ ಅರಗಿಸಿಕೊಳ್ಳಿಕ್ಕೆ ಆಗದಂತಹ ವಿಷಯಗಳು. ಒಂದೇ ಕುಟುಂಬದ ಇಷ್ಟು ಜನ ಅಂತ ಹೇಳಿದರೆ ಅದು ನಿಜವಾಗ್ಲೂ ಕಲ್ಪನೆಗೂ ಊಹಿಸ್ಲಿಕ್ಕೆ ಆಗದಂಥ ವಿಷಯಗಳು. ಸೊ ಹಾಗಿರುವಾಗ ನಾವೆಲ್ಲ ನಮ್ಮ ಕಣ್ಣೆದುರುಗಡೆ ಎಷ್ಟೇ ನಡೆದ್ರೂ ಕೂಡ ನಾವು ಅದನ್ನು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೇವೆ. ದಯವಿಟ್ಟು ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳೋಣ. ಮತ್ತೆ ಮತ್ತೆ ನೋಡಿಯೇ ತಪ್ಪನ್ನು ಮಾಡೋದು ಬೇಡ. ಮತ್ತು ದೂರದಿಂದ ನೋಡಿ ನಾವು ಆನಂದಿಸೋಣ ಅಂತ ಹೇಳ್ತಾ ಇದ್ದೇನೆ. ಸೊ ಹಾಗೆ ಇವರನ್ನು ನೋಡಿದರೆ ನಿಜವಾಗ್ಲೂ ಎಷ್ಟು ಬೇಜಾರಾಗ್ತಿದೆ ಅಂತ ಹೇಳಿದರೆ, ನಾವು ಆ ಜಾಗದಲ್ಲಿ ಇದ್ದಿದ್ರೂ ಕೂಡ ದೇವರೇ ಬದುಕಿಸಿ ಬಿಡಪ್ಪ ಇವ್ರನ್ನ ಒಂದು ಸರಿ ದಡ ಸೇರುವಾಗೆ ಮಾಡುವಂಥ ಕೇಳ್ಕೊಳ್ಳುವಂತಹ ಪರಿಸ್ಥಿತಿ ಇದು. ನಿಜವಾಗ್ಲೂ ಎಲ್ಲರೂ ಇದನ್ನೇ ಕೇಳಿಕೊಳ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಅದನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಮನ ಕುಲುಕುವಂತಹ ಒಂದು ವಿಷಯ. ಇಲ್ಲಿ ವಿಡಿಯೋ ನೋಡ್ತಿರುವಾಗ ನಮಗೆ ಮನಸ್ಸಿಗೆ ಇಷ್ಟು ನೋವಾಗಬೇಕಾದ್ರೆ ಅಲ್ಲಿ ಎದುರುಗಡೆ ನೋಡ್ತಾ ಇರುವವರಿಗೆ ಹೇಗಾಗಬೇಡ, ಅದನ್ನು ಅನುಭವಿಸ್ತಾ ಇರುವ ಅವರಿಗೆಷ್ಟು ನೋವಾಗಬೇಡ. ನಿಜವಾಗ್ಲೂ ಇದು ಹೇಳಲಿಕ್ಕೇ ಅಸಾಧ್ಯವಾಗುವಂತಹ ಒಂದು ನೋವು ಅಂತ ಹೇಳ್ಬೋದು. ಅಲ್ಲೆಲ್ಲ ನೀರೇ ಕಾಣ್ತಾ ಇದೆ, ಮತ್ತಷ್ಟು ರಭಸ ಜಾಸ್ತಿ ಆಗ್ತಾನೇ ಇದೆ ನೀರಿದ್ದು.
ಇವಾಗ ಇನ್ನೂ ಜಾಸ್ತಿ ಆಯಿತು ಅಂತ ಕಾಣ್ತಾ ಇದೆ. ಯಾಕೆಂತ ಹೇಳಿದರೆ ಅವರು ತುಂಬಾ ಅಲ್ಲಾಡ್ತಾ ಇದ್ದಾರೆ ನೀರಲ್ಲಿ, ಆಗ್ತಾ ಇಲ್ಲ ಅವರಿಗೆ ನಿಲ್ಲಲಿಕ್ಕೆ ಅಲ್ಲಿ. ಸೊ ಹಾಗಾಗಿ ತುಂಬ ಕಷ್ಟಪಡ್ತಾ ಇದ್ದಾರೆ ಅಲ್ಲಿ. ಒಮ್ಮಿಂದೊಮ್ಮೆಲೇ ನೀರಿನ ರಭಸ ಹೆಚ್ಚಾಗ್ತಾ ಇದೆ. ನೀರಿನ ರಭಸ ಒಮ್ಮಿಂದೊಮ್ಮೆಲೇ ಜಾಸ್ತಿ ಆದಾಗ ಅಲ್ಲಿ ನಿಲ್ಲಿಕ್ಕಾಗೋದಿಲ್ಲ. ಯಾಕೆಂತ ಹೇಳಿದರೆ ನೆಲ ಜಾರ್ತಾ ಇರ್ತದೆ, ಅಲ್ಲಿ ಹಿಡ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಆಧಾರ ಇರೋದಿಲ್ಲ. ಸೊ ಹಾಗಿರುವಾಗ ತುಂಬ ಕಷ್ಟಪಟ್ಟು ನಿಂತ್ಕೊಳ್ಬೇಕಾಗ್ತದೆ, ನೆಲ ಕೂಡ ಜಾರಿದಾಗೆ ಆಗ್ತದೆ. ನೆಲದಲ್ಲಿ ಕೂಡ ತಮ್ಮ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಇಬ್ಬರು ಮಕ್ಕಳನ್ನು ಕೂಡ ಅವರೇ ತುಂಬ ಗಟ್ಟಿಯಾಗಿ ಹಿಡ್ಕೊಳ್ಬೇಕಾಗ್ತದೆ ಪಾಪ. ಆದರೂ ಕೂಡ ಆ ಮಕ್ಕಳು ಕೂಡ ತುಂಬ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಅವರನ್ನು ಹಿಡ್ಕೊಂಡು. ನೋಡಿ, ಇನ್ನಷ್ಟು ನೀರಿನ ರಭಸ ಜಾಸ್ತಿ ಆಯಿತು. ನೋಡ್ತಿದ್ದಂಗೆ ಅಯ್ಯೋ ನೀರಿಗೆ ಬಿದ್ದೋದ್ರು. ಅದು ಒಬ್ಬರ ಇಬ್ಬರ ಬಿದ್ದರೆ ಬಾಕಿ ಉಳಿದವ್ರದ್ದು ಬ್ಯಾಲೆನ್ಸ್ ತಪ್ಪಿ ಹೋಗ್ತದೆ. ಎಲ್ಲರೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿ ಆಯಿತು. ಎಲ್ಲರೂ ಕೂಡ ನೋಡ್ತಾ ಇದ್ದ ಹಾಗೇನೆ, ಏನೂ ಮಾಡಲಿಕ್ಕಾಗ್ತಾ ಇಲ್ಲ. ಆದರೂ ಕೂಡ ಅವರು ಪಾಪ ಹೋರಾಟ ಮಾಡ್ತಾ ಇದ್ದಾರೆ, ಕೊನೆಗಾದರೂ ಬದುಕಿಸಿಕೊಳ್ಬೋದಾ ಅಂತ ಹೇಳಿ. ಹೇಗಾಗಬೇಡ ಒಂದು ಫ್ಯಾಮಿಲಿ ಇಡೀ ನಾವು ನೋಡ್ತಿದ್ದಾಗೇ ಹೋಗ್ತಾ ಇದ್ದರೆ. ದಯವಿಟ್ಟು ಎಲ್ಲರ ಹತ್ರ ಕೇಳ್ಕೊಳ್ಳೋದೊಂದೇ, ನೀರಿನ ಹತ್ರ ಹೆಚ್ಚಾಗಿ ಯಾರು ಹೋಗಬೇಡಿ, ಹೋದರೂ ಕೂಡ ನೀರಿಗೆ ಇಳಿಯುವ ಸಾಹಸ ಮಾಡಬೇಡಿ ಅಂತ ಹೇಳಿ. ಧನ್ಯವಾದ.